ಯಾವಾಗಲೂ ಈ ಊರಿನ ಜನಕ್ಕೆ ಒಳ್ಳೇದ್ ಮಾಡಬೇಕು, ಈ ಊರಿನ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತಿದ್ರು. ಆದ್ರೆ ಆ ಒಂದ್ ಕೆಲಸ ಹಾಗೆ ಉಳ್ಕೊಂಡ್ಬಿಡ್ತು ಸಾಹೇಬ್ರೆ. ಯಾವ ಕೆಲಸ ಬರ್ತೀವಿ? ಮೇಡಮ್ ಅವರು ನಿಮ್ಗೆ ಹೇಳಿಲ್ವಾ? ಇಲ್ಲ. ಮೇಡಮ್ ಅವರು ಸೈನ್ ಹಾಕಿದ್ರು, ಆ ಪಾಪಿಗಳು ತಮಗ್ ಬೇಕಾದಂಗೆ ಮೆರಿತಾವ್ರೆ ಸಾಹೇಬ್ರೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ಬರ್ತೆ? ಮೇಡಮ್ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಇಲ್ಲಿ ನೋಡಿ ಮೂರ್ತಿ ಅವರೇ, ಅತ್ತೆ ಹೆಸರು ಬಾರ್ ಓಪನ್ ಮಾಡಿದ್ರಲ್ಲ, ಅದ್ರ ಪೇಪರ್ಸ್ ಇದು. ಇದ್ರಲ್ಲಿ ಅತ್ತೆನೇ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇಷ್ಟು ದಿವಸ ಸುಮ್ಮನೆ ಇದ್ದೆ. ಆದರೆ ಈಗ ಎಲ್ಲ ಸತ್ಯ ಗೊತ್ತಾಗ್ತಿದೆ. ಅತ್ತೆ ಹೆಸರನ್ನ ಮುಂದೆ ಇಟ್ಕೊಂಡು ಅವ್ರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಿದ್ದಾರೆ ಇವರು. ಅತ್ತೆ ಯಾವತ್ತೂ ಜನ ವಿರೋಧಿ ಕೆಲಸ ಮಾಡಿದವರೇ ಅಲ್ಲ, ಆದರೆ ಇವತ್ತು ಅವ್ರ ಹೆಸರಲ್ಲಿ ಬಾರ್ ಓಪನ್ ಮಾಡಿದ್ದಾರೆ. ಆದ್ರೆ ಇದಕ್ಕೆ ನೀವು ಅಪ್ರೂವಲೇ ಕೊಟ್ಟಿಲ್ವಲ್ಲ ಮೇಡಮ್? ಒಳ್ಳೆಯವ್ರಿಗೆ ಒಂದು ದಾರಿ ಆದರೆ ಕೆಟ್ಟವ್ರಿಗೆ 100 ದಾರಿ ಅಂತ. ನಾನು ಈ ಬಾರ್ ಲೈಸೆನ್ಸ್ಗೆ ಅಪ್ರೂವಲ್ ಕೊಡದೇ ಇದ್ರು ಅವ್ರ ಡಾಕ್ಯುಮೆಂಟ್ಸ್ನೆಲ್ಲ ಫೋರ್ಜರಿ ಮಾಡಿ ಅವ್ರಿಗೆ ಬೇಕಾದಂಗೆ ಪ್ರೂಫ್ಸ್ನೆಲ್ಲ ಆಲ್ಟರ್ ಮಾಡಿಕೊಂಡು ಈ ಬಾರ್ ಶುರು ಮಾಡಿದ್ದಾರೆ. ಇಂಥ ಇಲ್ಲೀಗಲ್ ಕೆಲಸನ ನೋಡ್ಕೊಂಡು ನಾನು ಸುಮ್ಮನೆ ಇದ್ರೆ ಊರೆಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಈಗಲೇ ಈ ಬಾರ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸೈನ್ ಮಾಡಿಕೊಡ್ತೀನಿ. ಪೆನ್ ಕೊಡಿ ಮೂರ್ತಿಯವರು. ನಮ್ಮವ್ರು ಸಹಿ ಮಾಡಿದ್ಮ್ಯಾಕೋ ಬಾರ್ ನಡೆಸ್ತಾವ್ರ? ಹೌದು ಸಾಹೇಬ್ರೆ, ಮೇಡಮ್ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗೋದ್ರು, ಅಷ್ಟರಲ್ಲಿ ಹೀಗಾಗೋಯ್ತು. ಇದನ್ನೇ ಬಂಡವಾಳವಾಗಿಟ್ಕೊಂಡು ಆ ಇನ್ಸ್ಪೆಕ್ಟರ್ ತಾಂಡವು ಮತ್ತೆ ವೀರಭದ್ರ ಬಾರ್ನ ಯಾರ ಕೈಯಲ್ಲೂ ಮುಚ್ಚಕ್ಕಾಗಲ್ಲ ಅಂತ ಮೆರಿತಿದ್ದಾರೆ ಸಾಹೇಬ್ರೆ. ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು ಸಾಹೇಬ್ರೆ. ಅಣ್ಣನೇ ಹೇಳಿದ್ದು ತಗೊಳ್ಳಿ. ಬೇಡ, ನಾನು ನಡ್ಕೊಂಡೇ ಹೋಗ್ತೀನಿ. ಈಗ ನೀವು ಕೀ ಕೊಟ್ಬಿಟ್ಟು ಆಮೇಲೆ ಹಿಂದೆ ಬಂದು ಮತ್ತೆ ಬೈದ್ರೆ ಬೇಡಪ್ಪ. ಓಯ್, ಹೇಳೋದು ಅರ್ಥ ಆಗಲ್ವಾ? ತಕ. ಅಲ್ಲ, ಈಗ ಹೆಂಗ್ ನಿಮ್ ಮನ್ಸು ಬದಲಾಯ್ತು ಸಾಹೇಬ್ರೆ? ಜೋಪಾನ ತಗೊಂಡೋಗಿ ಗಾಡಿಯಲ್ಲಿತ್ತು ಅಲ್ಲಿ ನಿಲ್ಸು, ಇನ್ಮ್ಯಾಗ ತೆಗಿಬೇಡ. ಐ ಕೊಡ್ಲಾ? ಅಣ್ಣ ತಗೊಳ್ಳಿ. ಇನ್ನೊಂದು ಸಲ ತಗೊಂಡು ಹೋದ್ರೆ ಹುಷಾರಾಗಿ ಹೋಗಿ ಆಯ್ತಾ? ಅಲ್ವಾ ಅಣ್ಣ? ಅಲ್ಲ ಅಣ್ಣ, ಅದು ಎಮರ್ಜೆನ್ಸಿಗೆ ಏನಾದರೂ ಬೇಕಾದ್ರೆ ತಗೊಂಡು ಹೋಗ್ಲಿ ಅಂತ. ಏಯ್, ಸುಮ್ಗೆ ಕೊಟ್ಬಿಟ್ಟು ಬಾರ್ಲಾ? ತಗೊಳ್ಳಿ ತಗೊಳ್ಳಿ ಇವ್ರೆ. ಸ್ನೇಹ. ಹಾ, ಅದೇ ಅದೇ ತಗೊಳ್ಳಿ. ಥ್ಯಾಂಕ್ಸ್ ಸಾಹೇಬ್ರೆ. ನಮ್ಮವ್ರ ಹೆಸರು ಹೇಳ್ಬೇಡ ನೀನು. ಆದ್ರೆ ನನ್ನ ಹೆಸರು ಸ್ನೇಹನೇ ಅಲ್ವಾ? ಸ್ನೇಹಕ್ಕ, ಇದು ಸ್ನೇಹನ್ ಬಟ್ಟೆ ಅಲ್ವೇನವೇ? ಹೂ ಅಕ್ಕ, ಹೇಗಿದೆ? ಎಂತ ಕೆಲಸ ಮಾಡ್ಬಿಟ್ಟಮ್ಮ? ಅವ್ರ ಬಟ್ಟೆ ನೀನು ಯಾಕೆ ಹಾಕ್ಬೇಕು ಹೋದೆ? ಚೆನ್ನಾಗಿಲ್ವಾ? ಅಕ್ಕನ ನೆನಪಾಯ್ತು ಅಂತ ಅವ್ರ ಬಟ್ಟೆ ಹಾಕೊಂಡು ಬಂದೆ. ಬೇಡ ಅಂದರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಬೇಡವೇ, ಬೇಡ. ಆಕೆ ಚಂದ ಕಾಣ್ತದೆ. ಬೇಡ ಅಮ್ಮರೆ, ಪುಟ ಹೋಗಿ ಬೇರೆ ಬಟ್ಟೆ ಹಾಕೊಂಬ. ಇಲ್ಲ ಇರ್ಲಿ, ಸ್ನೇಹಕ್ಕ ನಮ್ಮ ಜೊತೆಲಿದ್ದಂಗೆ ಫೀಲ್ ಆಗತ್ತೆ. ಅದಕ್ಕೇನಮ್ಮ ಬೇಡ ಅಂದಿದ್ದು. ಹೋಗಿ ಬೇರೆ ಬಟ್ಟೆ ಹಾಕೊಂಬ.
ಇಲ್ಲಮ್ಮ ಹಂಗೇನು ಏಯ್ ಹೆಂಗಾರಪ್ಪ ನೀನು ಸುಮ್ಕಿರಿ. ಅಕ್ಕ ನಾನು ಈ ಬಟ್ಟೆ ಹಾಕೋಬಾರ್ದಿತ್ತಾ? ಅಯ್ಯೋ ಹಂಗೇನಿಲ್ಲವೇ, ಸಂದಾಗೆ ಕಾಣಿಸ್ತಿದ್ಯಾ ಹಾಕೋ. ಅಕ್ಕ ಯಾವುದೋ ಸರ್ಕಾರಿ ವಾಹನ ಬಂದೈತಕ್ಕ.